friends, welcome back to my channel Nikita Priya's Easy English. I am your friend Nikita Priya and I am here to help you learn English. Friends, ಇವತ್ತಿನ ವಿಡಿಯೋದಲ್ಲಿ 20 ನ್ಯೂ ವರ್ಡ್ಸ್ ನ ಇವತ್ತು ನಾವು ಕಲಿಯೋಣ. ಅಂದ್ರೆ 20 ತುಂಬಾ ಹೊಸದಾಗಿರುವಂತಹ ವರ್ಡ್ಸ್. ಆದ್ರೆ ಒಂಥರ ಡಿಫ್ರೆಂಟ್ ರೀತಿಯಲ್ಲಿ ಕಲಿಯೋಣ. ಏನ್ ಮಾಡ್ತೀನಿ ಅಂದ್ರೆ ನಾನು ಮೊದಲಿಗೆ ವರ್ಡ್ ಯಾವುದು ಅಂತ ಹೇಳ್ತೀನಿ. ಆಮೇಲೆ ಆ ವರ್ಡಿಗೆ ಸಂಬಂಧಪಟ್ಟಾಗಿ ಒಂದು ಸೆಂಟೆನ್ಸ್ ನಾನು ನಿಮಗೆ ಕೊಡ್ತೀನಿ. ಜೊತೆಗೆ ಅದರ ಆ ವರ್ಡ್ ಮೀನಿಂಗ್ ಏನು ಅಂತ ನಾನು ನಿಮಗೆ 3 ಆಪ್ಷನ್ಸ್ ಕೊಟ್ಟಿರ್ತೀನಿ. ಎ ಬಿ ಸಿ. ಈ 3 ಆಪ್ಷನ್ಸ್ ಅಲ್ಲಿ ಯಾವ್ದು ಕರೆಕ್ಟ್ ಆಗಿರೋದು ಅಂತ ನೀವು ಒಂದು ಬುಕ್ ಅಲ್ಲಿ ಅಥವಾ ಹೇಗೆ ಸರ್ಚ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಒಂದು ಬುಕ್ ಅಲ್ಲಾದ್ರೂ ನೀವು ಬರೆದಿಟ್ಕೋಬೇಕು ಅಥವಾ ನಿಮ್ಮ ಮನಸ್ಸಲ್ಲಾದ್ರೂ ಇಟ್ಕೊಳ್ಳಿ. ಬೇಕಿದ್ರೆ ನೀವು ವಿಡಿಯೋನ ಪಾಸ್ ಮಾಡಿ ಆ ವರ್ಡ್ ಮೀನಿಂಗ್ ನ ಸರ್ಚ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ಆಮೇಲೆ ಆ ಮೀನಿಂಗ್ ಏನು ಅಂತ ಒಂದು ಸಪ್ರೇಟ್ ಆಗಿ ಒಂದ್ ಕಡೆ ಬರೆದಿಟ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಗೊತ್ತಿದ್ರೆ ಮೀನಿಂಗ್ ಸಪ್ರೇಟ್ ಆಗಿ ಬರೆದಿಟ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಸರ್ಚ್ ಮಾಡಿ, ಪರವಾಗಿಲ್ಲ, ಹೇಗೋ ಒಂದು ಮಾಡಿ ಒಟ್ನಲ್ಲಿ ಅದ್ರ ಮೀನಿಂಗ್ ಏನು ಅಂತ ಬರೆದಿಟ್ಕೊಳ್ಳಿ. ಇದೇ ವಿಡಿಯೋದಲ್ಲಿ ನಾನು ಅದ್ರ ಮೀನಿಂಗ್ ಕೂಡ ಹೇಳ್ತೀನಿ. ಅದ್ರ 3 ಆಪ್ಷನ್ಸ್ ಅಲ್ಲಿ ಯಾವ್ದು ಸರಿಯಾಗಿರುತ್ತೆ ಅಂತ. ಸೊ ನಿಮ್ಮ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ. ಸರಿಯಾಗಿದ್ರೆ ನಿಮ್ಗೆ 1 ಪಾಯಿಂಟ್ ಸಿಕ್ಕ ಹಾಗೆ. 20 ಹೇಳ್ತೀನಿ, ಸೊ 20 ಪಾಯಿಂಟ್ಸ್ ಇರುತ್ತೆ. ನೀವು ಎಷ್ಟು ಪಾಯಿಂಟ್ಸ್ ಗಳಿಸ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ. ಓಕೆನಾ? ಪರವಾಗಿಲ್ಲ, ನೀವು ಸರ್ಚ್ ಬೇಕಾದ್ರೂ ಮಾಡಿ, ಗೊತ್ತಿದ್ರೆ ಅದನ್ನ ಹೇಳಿ, ಏನಾಗುತ್ತೋ ಮಾಡಿ. ಯಾಕಂದ್ರೆ ಇದರಿಂದ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಕಲಿಯೋ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೊ ಈ ವಿಡಿಯೋ ನಾನು ಮಾಡೋ ಉದ್ದೇಶ ಏನು ಅಂದ್ರೆ ನಿಮ್ಮ ಕಲಿಯುವ ಇಂಟ್ರೆಸ್ಟ್ ಜಾಸ್ತಿ ಆಗ್ಲಿ ಅಂತ. ಒಂಥರ ನಾವು ಗೇಮ್ ಆಟ ಆಡ್ತಾ ಇಂಗ್ಲಿಷ್ ವರ್ಡ್ಸ್ ನ ಕಲಿಬಹುದು ಈ ತರ. ಜೊತೆಗೆ ನಿಮಗೆ ಈ ವರ್ಡ್ಸ್ ಗೆ ಸಂಬಂಧಪಟ್ಟಾಗಿ ಇನ್ನು ಹೆಚ್ಚಿನ ಇನ್ಫಾರ್ಮೇಶನ್ ಕೂಡ ನಿಮ್ಗೆ ಸಿಗುತ್ತೆ. ಅದರ ಅರ್ಥ ಕೂಡ ನಿಮಗೆ ಇನ್ನು ಡೀಟೇಲ್ ಆಗಿ ಸಿಗುತ್ತೆ. ಹೌದಲ್ವಾ ಫ್ರೆಂಡ್ಸ್? ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ವಿಡಿಯೋ. ಮಿಸ್ ಮಾಡಬೇಡಿ, ಕೊನೆವರೆಗೂ ನೋಡಿ. ನಿಮ್ಗೆ 20 ಔಟ್ ಆಫ್ ಎಷ್ಟು ಸಿಗುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. So without a further ado, let's get started. First question, ponder. The captain pondered the situation for a moment. Options: to fail to take care of something, ಯಾವುದಾದ್ರೂ ವಿಷಯದ ಬಗ್ಗೆ ನಾವು ಕೇರ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗೋದು. ಟು ನಾಟ್ ಟು ಗಿವ್ ಎನಫ್ ಅಟೆನ್ಷನ್ ಟು ಸಮಥಿಂಗ್, ಯಾವ ವಿಷಯದ ಮೇಲಾದರೂ ನಾವು ಜಾಸ್ತಿ ಗಮನ ಕೊಡದೇ ಇರೋದು. ಅಥವಾ ಟು ಥಿಂಕ್ ಅಬೌಟ್ ಸಮಥಿಂಗ್ ಕೇರ್ಫುಲಿ, ಯಾವ ವಿಷಯದ ಮೇಲಾದರೂ ತುಂಬ ಕೇರ್ಫುಲ್ ಆಗಿ ಗಮನ ಕೊಟ್ಟು ಯೋಚನೆ ಮಾಡೋದು. ಈಗ ನಿಮ್ಮ ಸಮಯ ಸ್ಟಾರ್ಟ್ ಆಗುತ್ತೆ. ಟೈಮ್ ಅಪ್. ಆನ್ಸರ್: ಟು ಥಿಂಕ್ ಅಬೌಟ್ ಸಮಥಿಂಗ್ ಕೇರ್ಫುಲಿ, ಯಾವ ವಿಷಯದ ಮೇಲಾದರೂ ತುಂಬ ಡೀಪ್ ಆಗಿ ವಿಚಾರ ಮಾಡುವುದು. ಸೊ ಪಾಂಡರ್ ಅಂದರೆ ಕನ್ನಡದಲ್ಲಿ ವಿಚಾರ ಮಾಡು. ಸೆಕೆಂಡ್, ಲೆಜಿಬಲ್. ದ ಇನ್ಸ್ಕ್ರಿಪ್ಷನ್ ಈಸ್ ಸ್ಟಿಲ್ ಲೆಜಿಬಲ್. ಆಪ್ಷನ್ಸ್: ಏಬಲ್ ಟು ಬಿ ರೀಡ್ ಅಂದರೆ ಓದಬಹುದು, ನಾಟ್ ಕ್ಲಿಯರ್ ಎನಫ್ ಟು ಬಿ ರೀಡ್, ಓದಲು ಅಷ್ಟೊಂದು ಕ್ಲಿಯರ್ ಆಗಿರೋದಿಲ್ಲ, ಹ್ಯಾವಿಂಗ್ ಮೋರ್ ದ್ಯಾನ್ ಒನ್ ಪಾಸಿಬಲ್ ಮೀನಿಂಗ್, ಒಂದಕ್ಕಿಂತಲೂ ಜಾಸ್ತಿ ಅರ್ಥ ಇರುವಂಥದ್ದು. ನಾವ್ ಯೋರ್ ಟೈಮ್ ಸ್ಟಾರ್ಟ್ಸ್. ಟೈಮ್ ಅಪ್. ಆನ್ಸರ್ ಆಪ್ಷನ್ ಎ, ಏಬಲ್ ಟು ಬಿ ರೀಡ್ ಅಂದರೆ ಸ್ಪಷ್ಟವಾಗಿ ಓದಬಹುದು, ಲೆಜಿಬಲ್ ಅಂದರೆ ಸ್ಪಷ್ಟ. Third question, recede. The unhappy memories gradually receded in her mind. Options: to become more obvious ಅಂದರೆ ನಾರ್ಮಲ್ ಆಗಿ ಜಾಸ್ತಿ ಓಕೆ ಅನ್ಸೋದು, ಟು ಬಿಕಮ್ ಸ್ಮಾಲರ್ ಆರ್ ವೀಕರ್ ಸಣ್ಣದು ಅಥವಾ ವೀಕ್ ಆಗೋದು, ಟು ಚೇಂಜ್ ಇಂಟು ಸಮಥಿಂಗ್ ಡಿಫ್ರೆಂಟ್ ಏನಾದರೂ ಬೇರೆದು ಡಿಫ್ರೆಂಟ್ ಆಗಿ ಚೇಂಜ್ ಆಗೋದು. ನಿಮ್ಮ ಸಮಯ. ಟೈಮ್ ಅಪ್. ಆನ್ಸರ್ ಆಪ್ಷನ್ ಬಿ, ಟು ಬಿಕಮ್ ಸ್ಮಾಲರ್ ಆರ್ ವೀಕರ್ ಅಂದರೆ ಹಿಮ್ಮೆಟ್ಟೋದು. ಸೊ ಇರೋ ಪೊಸಿಷನ್ಗಿಂತಲೂ ಕೆಳಗಡೆ ಇರೋದು. ಫೋರ್ತ್ ಕ್ವೆಶ್ಚನ್, ಹೀಡ್. ದೇ ಡಿಂಟ್ ಹೀಡ್ ಅವರ್ ವಾರ್ನಿಂಗ್ಸ್ ಆ್ಯಂಡ್ ಸೊಲ್ಯೂಷನ್ಸ್. ಆಪ್ಷನ್ಸ್: ಟು ರೆಫ್ಯೂಸ್ ಟು ಡೂ ಸಮಥಿಂಗ್, ಏನಾದರೂ ಮಾಡೋದನ್ನು ರೆಫ್ಯೂಸ್ ಮಾಡೋದು, ಬೇಡ ಅನ್ನೋದು, ಟು ಕಂಪ್ಲೀಟ್ಲಿ ಮಿಸ್ ಅಂಡರ್ಸ್ಟ್ಯಾಂಡ್ ಸಮಥಿಂಗ್, ಯಾವ್ದ ಮೇಲಾದರೂ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು, ಟು ಗಿವ್ ಕೇರ್ಫುಲ್ ಅಟೆನ್ಷನ್ ಟು ಸಮಥಿಂಗ್, ಯಾವ್ದ ಮೇಲಾದರೂ ಜಾಸ್ತಿ ಗಮನ ಕೊಡೋದು. ನಿಮ್ಮ ಸಮಯ.
ಆನ್ಸರ್ ಸಿ ಅಂದರೆ ಯಾವುದಾದ್ರೂ ವಿಷಯದ ಮೇಲೆ ಗಮನ ಕೊಡೋದು ಅಂತ ಅರ್ಥ. ಫಿಫ್ತ್ ಕ್ವೆಶ್ಚನ್, ಕೋಹೆರೆಂಟ್. ದ ಗೌರ್ಮೆಂಟ್ಸ್ ಪಾಲಿಸಿ ಆನ್ ಎಜುಕೇಷನ್ ಈಸ್ ಕೋಹೆರೆಂಟ್. ಆಪ್ಷನ್ ಲಾಜಿಕಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಅಂದರೆ ತಾರ್ಕಿಕ ಮತ್ತು ಅರ್ಥಪೂರ್ಣವಾದ್ದು. ನಾಟ್ ಆರ್ಗನೈಸ್ಡ್ ಇಂಟು ಅ ಕ್ಲಿಯರ್ ಸಿಸ್ಟಮ್, ಅದು ಸಿಸ್ಟಮೆಟಿಕ್ ಆಗಿ ಆರ್ಗನೈಸ್ ಆಗಿಲ್ಲ ಅಂತ. ಫ್ಯಾಂಟಾಸ್ಟಿಕಲಿ ಔಟ್ ಆಫ್ ಆರ್ಡರ್, ಸೊ ಇದು ಔಟ್ ಆಫ್ ಆರ್ಡರ್, ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಆಪ್ಷನ್ ಎ ಆನ್ಸರ್ ಲಾಜಿಕಲ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಅಂದರೆ ಸುಸಂಬದ್ಧ ಅಂತ ಅರ್ಥ ಕನ್ನಡದಲ್ಲಿ. ಸಿಕ್ಸ್ತ್ ಕ್ವೆಶ್ಚನ್, ಎಮ್ಯುಲೇಟ್. ಹಿ ಈಸ್ ಈಗರ್ ಟು ಎಮ್ಯುಲೇಟ್ ದ ಸಕ್ಸಸ್ ಆಫ್ ಟಿಮ್. ಆಪ್ಷನ್ಸ್ ಟು ಡ್ಯಾಮೇಜ್ ಅ ರೆಪ್ಯುಟೇಷನ್ ಆಫ್ ಸಮಥಿಂಗ್, ಯಾರಾದರೂ ಒಂದು ರೆಪ್ಯುಟೇಷನ್, ಒಂದು ಮರ್ಯಾದೆನ ಕಡಿಮೆ ಮಾಡೋದು. ಟು ಸೆಲೆಬ್ರೇಟ್ ಸಮಥಿಂಗ್, ಸೆಲೆಬ್ರೇಟ್ ಮಾಡೋದು. ಟು ಕಾಪಿ ಆರ್ ಇಮಿಟೇಟ್, ಯಾರನ್ನಾದರೂ ಅನುಕರಿಸೋದು. ಆನ್ಸರ್ ಆಪ್ಷನ್ ಸಿ ಅನುಕರಿಸು ಅಂತ ಅರ್ಥ ಎಮ್ಯುಲೇಟ್ ಅಂದರೆ ಕನ್ನಡದಲ್ಲಿ. ನೆಕ್ಸ್ಟ್, ಫರ್ಟಿವ್ಲಿ. ಅ ಪಾಸಿಂಗ್ ಟೂರಿಸ್ಟ್ ಫರ್ಟಿವ್ಲಿ ಸ್ನ್ಯಾಪ್ಡ್ ಅ ಪಿಕ್ಚರ್. ಆಪ್ಷನ್ಸ್ ಕ್ವಿಕ್ ಆ್ಯಂಡ್ ಸೀಕ್ರೆಟ್ಲಿ, ತಕ್ಷಣ ಆ್ಯಂಡ್ ಸೀಕ್ರೆಟ್ ಆಗಿ. ಓಪನ್ಲಿ ಆ್ಯಂಡ್ ಆನೆಸ್ಟ್ಲಿ, ಓಪನ್ ಆಗಿ. ವಿತ್ ಇಂಟ್ರೆಸ್ಟ್, ತುಂಬ ಇಂಟ್ರೆಸ್ಟಲ್ಲಿ. ಟೈಮ್ ಅಪ್. ಆನ್ಸರ್ ಕ್ವಿಕ್ ಆ್ಯಂಡ್ ಸೀಕ್ರೆಟ್ಲಿ ಅಂದರೆ ಉತ್ಸಾಹದಿಂದ ತಕ್ಷಣ ಯಾರಿಗೂ ಗೊತ್ತಿಲ್ಲದೆ ಫೋಟೋ ಕ್ಲಿಕ್ ಮಾಡಿದ್ರು ಅಂತ ಅರ್ಥ. ನೆಕ್ಸ್ಟ್, ಏಯ್ತ್ ಒನ್, ಹಿ ಕಟ್ ದ ಗ್ಯಾರ್ಲೆಸ್ ಮ್ಯಾನ್ ಶಾರ್ಟ್ ಅಂದರೆ ಅಲ್ಲಾಡದೆ ಇರೋದು ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗೋದು, ತುಂಬ ಜಾಸ್ತಿ ಮಾತಾಡೋದು. ಈ ಮೂರು ಆಪ್ಷನ್ಸ್. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ ಈಗ. ಆನ್ಸರ್ ಆಪ್ಷನ್ ಸಿ ಅಂದರೆ ಜಾಸ್ತಿ ಮಾತಾಡೋದು, ಜಾಸ್ತಿ ಮಾತಾಡೋರು ಮಾತುಗಾರ ಅಂತ ಹೇಳ್ತೀವಲ್ಲ ಅದಕ್ಕೆ. ನೆಕ್ಸ್ಟ್, ಕ್ವೆಶನ್ 9, ಲ್ಯುಕ್ರೇಟಿವ್. ಹಿಸ್ ಇನ್ವೆಸ್ಟ್ಮೆಂಟ್ ಇನ್ ರಿಯಲ್ ಎಸ್ಟೇಟ್ ವಾಸ್ ಲ್ಯುಕ್ರೇಟಿವ್ ಅಂದರೆ ಪ್ರಾಫಿಟ್ ಇಲ್ಲದೆ ಇರೋದು, ಲಾಭ ಇಲ್ಲದೆ ಇರೋದು. ಮೇಕಿಂಗ್ ಅ ಲಾರ್ಜ್ ಪ್ರಾಫಿಟ್, ಜಾಸ್ತಿ ಲಾಭ ಮಾಡ್ಕೊಳ್ಳೋದು. ರಿಸ್ಕಿ, ಸ್ವಲ್ಪ ರಿಸ್ಕ್ ತಗೋತಾ ಇದ್ದಾನೆ, ಸ್ವಲ್ಪ ಕಷ್ಟ ಅಂತ ಅರ್ಥ. ಟೈಮ್ ಅಪ್. ಆನ್ಸರ್ ಬಿ ಮೇಕಿಂಗ್ ಅ ಲಾರ್ಜ್ ಪ್ರಾಫಿಟ್ ಅಂದರೆ ಲಾಭದಾಯಕ ಅಂತ ಅರ್ಥ. ನೆಕ್ಸ್ಟ್, procrastinate. When it comes to paperwork, I tend to procrastinate. Option to delay doing something, ಏನಾದರೂ ಮಾಡೋದ್ರಲ್ಲಿ ತಡ ಮಾಡೋದು. To complete something on schedule, ಕರೆಕ್ಟ್ ಟೈಮಿಗೆ ಕಂಪ್ಲೀಟ್ ಮಾಡೋದು. To become more active, ಜಾಸ್ತಿ ಆಕ್ಟಿವ್ ಆಗಿ ಏನಾದರೂ ಕೆಲಸ ಮಾಡೋದು. ನಿಮ್ಮ ಟೈಮ್ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎ ಟು ಡಿಲೇ ಡೂಯಿಂಗ್ ಸಮಥಿಂಗ್, ಏನಾದರೂ ಮಾಡೋದ್ರಲ್ಲಿ ತಡ ಮಾಡೋದು, ಮುಂದೂಡೋದು. ಕ್ವೆಶನ್ 11, ಪರ್ ಯೂಸ್. ಐ ವುಡ್ ಲೈಕ್ ಯು ಟು ಪರ್ ಯೂಸ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಟು ರೈಟ್ ಸಮಥಿಂಗ್ ಇನ್ ಫ್ಯೂವರ್ ವರ್ಡ್ಸ್ ಅಂದರೆ ಕಡಿಮೆ ವರ್ಡ್ಸಲ್ಲೇ ಏನಾದರೂ ಬರೆಯೋದು. ಟು ಗ್ಲಾನ್ಸ್ ಬ್ರೀಫ್ಲಿ ಡೌನ್ ಸಮಥಿಂಗ್, ಏನಾದರೂ ಜಸ್ಟ್ ಗ್ಲಾನ್ಸ್ ಮಾಡೋದು ಶಾರ್ಟ್ ಆಗಿ. ಟು ರೀಡ್ ಸಮಥಿಂಗ್ ಕೇರ್ಫುಲಿ, ಹುಷಾರಾಗಿ ಓದೋದು. ಆಪ್ಷನ್ ಸಿ ಇಸ್ ದ ಆನ್ಸರ್ ಅಂದರೆ ಗಮನಿಸೋದು, ಗಮನ ಕೊಟ್ಟು ಓದೋದು ಅಂತ ಅರ್ಥ. ನೆಕ್ಸ್ಟ್, ಕ್ವೆಶನ್ 12, ಟರ್ಸ್. ದೇ ಇಶ್ಯೂಡ್ ಅ ಟರ್ಸ್ ಸ್ಟೇಟ್ಮೆಂಟ್. ಬ್ರೀಫ್ ಆ್ಯಂಡ್ ಟು ದ ಪಾಯಿಂಟ್, ಕರೆಕ್ಟ್ ಪಾಯಿಂಟ್ ಇರೋದು. ಯೂಸಿಂಗ್ ಟೂ ಮೆನಿ ವರ್ಡ್ಸ್ ಆ್ಯಂಡ್ ದೇರ್ ಫೋರ್ ಬೋರಿಂಗ್, ಸೊ ಜಾಸ್ತಿ ವರ್ಡ್ಸ್ ಯೂಸ್ ಮಾಡೋದು, ಬೋರಿಂಗ್ ಅನ್ಸೋದು. ಮಿಸ್ಲೀಡಿಂಗ್ ಆರ್ ಕನ್ಫ್ಯೂಸಿಂಗ್ ಅಂದರೆ ಕನ್ಫ್ಯೂಸ್ ಆಗ್ತಾ ಇರೋದು, ಗೊಂದಲ ಬರೋದು. ಆಪ್ಷನ್ ಎ. ಸೊ ವಿಷಯಕ್ಕೆ ಸರಿಯಾಗಿ ಕರೆಕ್ಟಾಗಿ ಮಾತಾಡೋದು, ಆಮೇಲೆ ಶಾರ್ಟ್ ಆಗಿರೋದಕ್ಕೆ ಟರ್ಸ್ ಅಂತ ಹೇಳ್ತೀವಿ.
Next, startle. A sudden noise in the doorway startled me. Options: to wake someone, ಯಾರಿಗಾದ್ರೂ ಎದ್ದಳಿಸೋದು. ಟು ಕಾಸ್ ಕನ್ಫ್ಯೂಷನ್ ಫಾರ್ ಸಮ್ವನ್, ಯಾರಿಗಾದ್ರೂ ಕನ್ಫ್ಯೂಸ್ ಆಗೋದು. ಟು ಸರ್ಪ್ರೈಸ್ ಆರ್ ಫ್ರೈಟನ್ ಸಮ್ವನ್ ಸಡನ್ಲಿ, ಇಮಿಡಿಯೇಟ್ಲಿ ತಕ್ಷಣಕ್ಕೆ ಯಾರಾದರೂ ಹೆದರ್ಕೊಳ್ಳೋದು ಅಥವಾ ಸರ್ಪ್ರೈಸ್ಗೊಳ್ಳೋದು. ಟೈಮ್ ಅಪ್. ಆನ್ಸರ್ ಸಿ ಅಂದರೆ ಚಕಿತಗೊಳಿಸುವಿಕೆ, ತಕ್ಷಣ ಸರ್ಪ್ರೈಸ್ ಆಗೋದು, ತಕ್ಷಣ ಹೆದರ್ಕೊಳ್ಳೋದು ಇದಕ್ಕೆ. 14th question, thwart. He never did anything to thwart your plans. Options: to carry out something, ಏನಾದರೂ ನಿರ್ವಹಿಸೋದು. ಟು ಸ್ಟಾಪ್ ಸಮಥಿಂಗ್ ಫ್ರಮ್ ಹ್ಯಾಪನಿಂಗ್, ಏನಾದರೂ ಆಗೋದನ್ನು ತಡೆಯೋದು. ಟು ಹೆಲ್ಪ್ ಆರ್ ಎನ್ಕರೇಜ್ ಸಮ್ವನ್ ಟು ಡೂ ಸಮಥಿಂಗ್, ಏನಾದರೂ ಮಾಡೋದ್ರಿಂದ ಯಾರಿಗಾದರೂ ಪ್ರೋತ್ಸಾಹ ಕೊಡೋದು. ನಿಮ್ಮ ಸಮಯ ಈಗ ಸ್ಟಾರ್ಟ್ ಆಗುತ್ತೆ. ಟೈಮ್ ಅಪ್ ಅಂದರೆ ಆನ್ಸರ್ ಬಿ, ಟು ಸ್ಟಾಪ್ ಸಮಥಿಂಗ್ ಫ್ರಮ್ ಹ್ಯಾಪನಿಂಗ್ ಅಂದರೆ ಏನಾದರೂ ಆಗೋದನ್ನು ತಡೆಯುವುದು. ಥ್ವಾರ್ಟ್ ಅಂದರೆ ತಡೆಯಿರಿ. Question 15, scowl. Why are you scowling at me? You know the rules. Options: to close one eye and open it again quickly, ಒಂದು ಕಣ್ಣು ಮುಚ್ಚೋದು ಆಮೇಲೆ ಇಮಿಡಿಯೇಟ್ಲಿ ಓಪನ್ ಮಾಡೋದು ಅಂತ ಅರ್ಥ. ಟು ಲುಕ್ ಸಮ್ವನ್ ಇನ್ ಆನ್ ಆಂಗ್ರಿ ವೇ, ಸಿಟ್ಟಲ್ಲಿ ನೋಡೋದು ಯಾರನ್ನಾದ್ರೂ. ಥರ್ಡ್, ಟು ಲುಕ್ ಅಟ್ ಸಮ್ವನ್ ವಿತ್ ಮೌತ್ ಓಪನ್ ಅಂದರೆ ಬಾಯಿ ತಕ್ಕೊಂಡು ಯಾರನ್ನಾದ್ರೂ ನೋಡೋದು. ನಾವ್ ಯೋರ್ ಟೈಮ್ ಸ್ಟಾರ್ಟ್ಸ್. ಟೈಮ್ ಅಪ್. ಆನ್ಸರ್ ಬಿ, ಟು ಲುಕ್ ಅಟ್ ಸಮ್ವನ್ ಇನ್ ಆಂಗ್ರಿ ವೇ ಅಂದರೆ ಮುಖ ಗಂಟು ಹಾಕ್ಕೊಂಡು ನೋಡೋದು ಅಂತ ಅರ್ಥ. Question 16, bewildered. His brother looked totally bewildered. Options: ready for action ಅಂದರೆ ಏನಾದರೂ ಆ್ಯಕ್ಷನ್ ಮಾಡೋಕ್ಕೆ ರೆಡಿ ಆಗಿರೋದು. ನಾಟ್ ವರಿಡ್ ಅಬೌಟ್ ಎನಿಥಿಂಗ್, ಯಾವುದ್ರ ಬಗ್ಗೆನೂ ಯೋಚನೆ ಇಲ್ಲದೆ ಇರೋದು. ಅಥವಾ ಕನ್ಫ್ಯೂಸ್ಡ್ ಕಂಪ್ಲೀಟ್ಲಿ, ಟೋಟಲಿ ಗೊಂದಲದಲ್ಲಿ ಇರೋದು. ಟೈಮ್ ಸ್ಟಾರ್ಟ್ಸ್. ಟೈಮ್ ಅಪ್. ಆನ್ಸರ್ ಸಿ, ಕನ್ಫ್ಯೂಸ್ಡ್ ಕಂಪ್ಲೀಟ್ಲಿ ಅಂದರೆ ದಿಗ್ಭ್ರಮೆಗೊಳ್ಳೋದು. ಬಿವಿಲ್ಡರ್ಡ್ ಅಂದರೆ ದಿಗ್ಭ್ರಮೆ. Question 17, surpass. He had surpassed of everyone's expectations. To fall below ಅಂದರೆ ಕೆಳಗೆ ಬೀಳೋದು. ಟು ಡೂ ಬೆಟರ್ ದ್ಯಾನ್ ಚೆನ್ನಾಗಿ ಮಾಡೋದು. ಟು ಶರಣಾಗತಿ ಆಗೋದು. ನಾವ್ ಯೋರ್ ಟೈಮ್ ಸ್ಟಾರ್ಟ್ಸ್. ಟೈಮ್ ಅಪ್. ಆಪ್ಷನ್ ಬಿ ಅಂದರೆ ಮೀರಿಸೋದು, ಎಲ್ಲರಿಗಿಂತಲೂ ಉತ್ತಮವಾಗಿ ಅವ್ರನ್ನ ಮೀರಿಸಿ ಮಾಡ್ತಾರೆ ಅಂತಾರಲ್ಲ ಅದು ಅರ್ಥ. Question 18, culprit. Who is the main culprit in this crisis? Options: a person who has a lot of knowledge about something, ಯಾರಿಗಾದ್ರೂ ಯಾವುದಾದ್ರ ಮೇಲೆ ಜಾಸ್ತಿ ಜ್ಞಾನ ಇರೋದು. a person who has been attacked, injured, robbed, ಯಾರಾದರೂ ಅಟ್ಯಾಕ್ ಆಗೋದು, ಇಂಜೂರ್ ಆಗೋದು ಅಥವಾ ಕಳ್ತನ ಮಾಡೋದು. ಅ ಪರ್ಸನ್ ಹೂ ಇಸ್ ಗಿಲ್ಟಿ ಆಫ್ ಅ ಫಾಲ್ಟ್ ಆರ್ ಕ್ರೈಮ್, ಅವರಿಗವರು ತಪ್ಪಿತಸ್ಥ ಮನೋಭಾವನೆ ಇರೋದು. ಯೋರ್ ಟೈಮ್ ಸ್ಟಾರ್ಟ್ಸ್. ಟೈಮ್ ಅಪ್. ಆನ್ಸರ್ ಸಿ, ಅ ಪರ್ಸನ್ ಹೂ ಇಸ್ ಗಿಲ್ಟಿ ಆಫ್ ಅ ಫಾಲ್ಟ್ ಆರ್ ಕ್ರೈಮ್ ಅಂದರೆ ಅಪರಾಧಿ ಅಂತ ಅರ್ಥ. Question 19, hinder. The current situation hindered economic growth. Options: to limit the development of something, ಯಾವುದಾದ್ರೂ ಬೆಳವಣಿಗೆಯನ್ನು ಸ್ವಲ್ಪ ಲಿಮಿಟ್ ಮಾಡೋದು. ಟು ಎನ್ಕರೇಜ್ ಸಮಥಿಂಗ್ ಟು ಹ್ಯಾಪನ್, ಏನಾದರೂ ಆಗೋದನ್ನು ಪ್ರೋತ್ಸಾಹ ಮಾಡೋದು. ಟು ಹೆಲ್ಪ್ ಸಮಥಿಂಗ್ ಟು ಗೇನ್ ಕಂಟ್ರೋಲ್ ಆಫ್ ಸಮಥಿಂಗ್, ಯಾವುದಾದ್ರ ಮೇಲೆ ನಾವು ಕಂಟ್ರೋಲ್ ಮಾಡೋದು. ಟೈಮ್ ಸ್ಟಾರ್ಟ್ಸ್. ಟೈಮ್ ಅಪ್. ಆಪ್ಷನ್ ಎ, ಟು ಲಿಮಿಟ್ ದಿಸ್ ಡೆವಲಪ್ಮೆಂಟ್ ಆಫ್ ಸಮಥಿಂಗ್ ಅಂದರೆ ಯಾವುದಾದ್ರ ಮೇಲೆ ಅಡ್ಡಿಪಡಿಸೋದು. ನಾವು ಕ್ವೆಶನ್ ನಂಬರ್ 20, ಟೆಂಪರೇಟ್. ವಿ ಹ್ಯಾಡ್ ಅ ಟೆಂಪರೇಟ್ ಡಿಸ್ಕಷನ್ ವಿತ್ ದೆಮ್. ರೀಸನಬಲ್ ಆ್ಯಂಡ್ ಸೆನ್ಸಿಬಲ್.
ಅಂದರೆ ಸಮಂಜಸ ಮತ್ತು ಸಂವೇದನಾಶೀಲ. ನಾಟ್ ವೆಲ್ ಕಂಟ್ರೋಲ್ಡ್, ಸರಿಯಾಗಿ ಕಂಟ್ರೋಲ್ ಮಾಡದೇ ಇರೋದು. ಡಿಸರ್ವಿಂಗ್ ಟು ಬಿ ಲಾಫ್ಡ್, ನಗಲು ಯೋಗ್ಯವಾಗಿರೋದು. ಟೈಮ್ ಅಪ್. ಆನ್ಸರ್ ಸಿ, ರೀಸನಬಲ್ ಆ್ಯಂಡ್ ಸೆನ್ಸಿಬಲ್, ಅಂದರೆ ಸಮಂಜಸ ಮತ್ತು ಸಂವೇದನಾಶೀಲತೆಯ ಡಿಸ್ಕಷನ್. ಫ್ರೆಂಡ್ಸ್, ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಲ್ವಾ, ಚೆನ್ನಾಗಿತ್ತು ಅಲ್ವಾ? ನೀವು ಕೂಡ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲಿಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿ ಇನ್ನು ನೆಕ್ಸ್ಟ್ ಲೆಸನ್ನಲ್ಲಿ ನಾನು ಮತ್ತೆ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನ ತಗೊಂಡ್ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ಲರ್ನ್ ಇಂಗ್ಲಿಷ್, practice English and speak English confidently. Bye.